ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಸೊ ವಿದ್ಯಾರ್ಥಿಗಳು ಕಾಮೆಂಟ್ ಆಗ್ತಿರೋದು ಏನಂತಂದರೆ, ಸರ್ ಇವಾಗ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ಫಸ್ಟ್ ರೌಂಡದ್ದು, ಸೆಕೆಂಡ್ ರೌಂಡ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಿ. ಸೊ ಇನ್ನೂ ಸೆಕೆಂಡ್ ರೌಂಡ್ ಬರೋದಿಲ್ಲ, ಇನ್ನೂ ಫಸ್ಟ್ ರೌಂಡೇ ಮುಗಿದಿಲ್ಲ. ಇವಾಗ ಬಿಟ್ಟಿರುವಂಥ ರಿಸಲ್ಟು ಮೂಕ್ ರಿಸಲ್ಟ್, ಅದು ಗ್ಯಾರಂಟಿ ಇಲ್ಲ, ಚೇಂಜ್ ಆಗುತ್ತೆ ನೆನಪಿಟ್ಕೋರಿ. ಎನಿ ಟೈಮ್ ಚೇಂಜ್ ಆಗ್ಬೋದು, ಅದು ಬರ್ಬೋದು ಅಥವಾ ಚೇಂಜು ಆಗ್ಬೋದು, ಯಾಕಂದರೆ ಗ್ಯಾರಂಟಿ ರಿಸಲ್ಟ್ ಅಲ್ಲ ಇದು ಜಸ್ಟ್ ಡೆಮೋ ಥರ ಬಿಟ್ಟಿರುವಂಥ ರಿಸಲ್ಟು ಮೂಕ್ ರಿಸಲ್ಟ್. ಮೂಕ್ ರಿಸಲ್ಟ್ ಅಂದ್ರೆ ಏನು, ಜಸ್ಟ್ ಡೆಮೋ ಥರ ಬಿಟ್ಟಿರುವಂಥ ರಿಸಲ್ಟ್ ಇದು. ಸೊ ಈಗ ಯಾರಿಗೆ ನಿಮಗೆ ನಾಟ್ ಅಲೋಟೆಡ್ ಅಂತ ಬಂದಿದೆ ಅಂಥ ವಿದ್ಯಾರ್ಥಿಗಳು ಕಾಲೇಜ್ಗಳನ್ನು ಸೇರಿಸ್ರಿ, ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜ್ಗಳನ್ನು ಸೇರಿಸ್ರಿ. ಆಮೇಲೆ ಫೈನಲ್ ರಿಸಲ್ಟ್ ಬರೋ ತನಕ ವೇಟ್ ಮಾಡಿರಿ. ಈಗ ಯಾರು ಕೂಡ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಈಗ ನನಗೆ ಸೀಟ್ ಸಿಕ್ಕಿಲ್ಲಪ್ಪ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ, ಇದು ಫೈನಲ್ ರಿಸಲ್ಟ್ ಅಲ್ಲ. ಇನ್ನೂ 2 ದಿನ ಬಿಟ್ಟು ಫೈನಲ್ ರಿಸಲ್ಟ್ ಬರುತ್ತೆ, ಅಲ್ಲಿ ತನಕ ಕಾಯಬೇಕು. ಈಗ ನೀವು ವೇಟ್ ಮಾಡಬೇಕು, ಇಲ್ಲಪ್ಪ ಅಂದ್ರೆ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ರಿ. ಆಮೇಲೆ ಯಾರು ಫಸ್ಟ್ ಇದರಲ್ಲಿ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ, ಇವಾಗ ಆಪ್ಷನ್ ಎಂಟ್ರಿ ಮಾಡ್ಕೊಳ್ರಿ, ಬರುತ್ತೆ. ಆಮೇಲೆ ಫೈನಲ್ ರಿಸಲ್ಟ್ಗೆ ವೇಟ್ ಮಾಡಿರಿ. ಇನ್ನೂ ಸೆಕೆಂಡ್ ರೌಂಡ್ ಲೇಟ್ ಇದೆ. ಸೆಕೆಂಡ್ ರೌಂಡ್ ಆಗಬೇಕಂದ್ರೆ ಇನ್ನೂ 15 ದಿನ ಲೇಟ್ ಇದೆ ಪ್ಯಾರಾಮೆಡಿಕಲ್ದು. ಆಮೇಲೆ ನಾಟ್ ಅಲೋಟೆಡ್ ಬಂದವರು ಟೆನ್ಷನ್ ತೊಗೊಳಕ್ಕೆ ಹೋಗಬೇಡ್ರಿ, ಇನ್ನೂ ಸ್ವಲ್ಪ ಜಾಸ್ತಿ ಕಾಲೇಜ್ಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಯಾಕಂದರೆ ನೀವು ಫಸ್ಟ್ ರೌಂಡಲ್ಲಿ ಇದ್ದಾಗ ಏನು ಮಾಡಿದ್ದೀರಿ ಅಂದರೆ ಓನ್ಲಿ ಗೌರ್ಮೆಂಟ್ ಕಾಲೇಜ್ಗಳನ್ನು ಮಾತ್ರ ಆಯ್ಕೆ ಮಾಡ್ಕೊತಿದ್ರಿ. ಇವಾಗ ನೀವು ಒಂದಿಷ್ಟು ಪ್ರೈವೇಟ್ ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ರಿ. ಯಾಕಂದರೆ ಸ್ವಲ್ಪ ಕಾಂಪಿಟೇಷನ್ ಇರೋದ್ರಿಂದ ಈಗ ಸೀಟ್ ಸಿಗೋದಿಲ್ಲ. ಅದಕ್ಕೆ ನೀವು ಕಾಲೇಜ್ಗಳನ್ನು ಇನ್ನೂ ಸ್ವಲ್ಪ ಆ್ಯಡ್ ಮಾಡಿರಿ. ಈಗ ಆಪ್ಷನ್ ಎಂಟ್ರಿ ಮತ್ತೆ ಬಿಟ್ಟಿದ್ದಾರೆ, ಓಕೆ. ನಾಳೆ ತನಕ ಆಪ್ಷನ್ ಎಂಟ್ರಿ ಇರುತ್ತೆ, ಕಾಲೇಜ್ಗಳನ್ನು ಆಯ್ಕೆ ಮಾಡಿಕೊಡ್ರಿ. ಇನ್ನೂ ಸ್ವಲ್ಪ ಸಬ್ಮಿಟ್ ಮಾಡಿರಿ, ಫೈನಲ್ ರಿಸಲ್ಟ್ಗೆ ವೇಟ್ ಮಾಡಿರಿ. ಇನ್ನೂ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗಿಲ್ಲ, ಇನ್ನೂ ಫಸ್ಟ್ ರೌಂಡಲ್ಲಿ ನಾವು ಇದ್ದೀವಿ.